सीआरटीएफ के सभी दर्शकों को मेरा अस्सलाम नमस्ते जय भीम। मैं सुभान खान। 1 सितंबर 2025 को होने वाले इंटरनल आरक्षण को लेकर कुमार चौहान ने अपने स्टेटमेंट में मादिगा समाज को मादगा कहने पर मादिगा समाज के लोग निराश। मादिगा समाज के लोगों का कहना 24 घंटे में कुमार चौहान को मांगनी होगी टीआरटीएफ यानी कि सोशल मीडिया के माध्यम पर माफ़ी। अगर माफ़ी नहीं मांगी जाएगी तो किया जाएगा कुमार चौहान पर एफआईआर। तो आइए देखते हैं टीआरटीएफ की एक रिपोर्ट। मादिगा समाज के कुछ लोग हमारे साथ जुड़ रहे हैं। जी सर, क्या किस बात की नाराजगी कुमार चौहान के स्टेटमेंट से? ಏನು ರಾಜ್ಯದ ಒಳ ಮೀಸಲಾತಿ ಬಗ್ಗೆ ನಿನ್ನೆ ಶಾಬಾದ್ ನಗರದಲ್ಲಿ ಪ್ರವಾಸ ಮಂದಿರದಲ್ಲಿ ಭೂವಿ ಮತ್ತು ಬಂಜಾರ ಸಮಾಜದವರು ಪತ್ರಿಕಾ ಹಾಗೂ ಮೀಡಿಯಾದ ಮುಖಾಂತರ ಏನು ಪ್ರೆಸ್ ಮೀಟ್ ಮಾಡಿರ್ತಾರೆ ಒಳ ಮೀಸಲಾತಿ ವಿರೋಧಿಸಲಿ ಎಲ್ಲರಿಗೆ ಹಕ್ಕದ ಪರ ವಿರೋಧಗಳು ನಡೆಯೋದೇ ಇದೆಲ್ಲ ಕಾಮನ್ ಆಗಿ. ಆದರೆ ಈ ಒಂದು ಮೀಡಿಯಾದ ಮುಖಾಂತರ ಏನು ಹೇಳಕತ್ತಾರ ಇವರು ಕುಮಾರ್ ನಾಮದೇವ್ ಚೌಹಾಣ್ ಅವರು ಹೇಳ್ತಾನೆ ಮಾದಗ ಸಮಾಜದವರು ಏನು ಸುಮಾರು ವರ್ಷಲಿಂದ ಹೋರಾಟ ಮಾಡ್ಕೊಂಡು ಬಂದಾರ. ಮಾದಗ ಅನ್ನೋ ಪದ ಅಸಂವಿಧಾನಿಕವಾದ ಪದ. ನಾವು ಮಾದಿಗರು ಮತ್ತು ಮಾದಗ ಅನ್ನಲ್ಲ ನಮಗೂ. ಇದು ನಮ್ಮ 101 ಜಾತಿಯಲ್ಲಿ ಆ ವರ್ಡ್ ಇಲ್ಲ. ಅಸಂವಿಧಾನಿಕ ಪದವನ್ನು ನಮ್ಮ ಸಮಾಜಕ್ಕೆ ನೋವುಂಟು ಮಾಡ್ಯದ. ತಾವು ಬಂಜಾರ ಸಮಾಜ ಮುಖಂಡರಿದ್ದೀರಿ, ನೀವು ಹೋರಾಟ ಮಾಡಿರಿ. ನಾವು ಬಂಜಾರ ಮುಖಂಡದವ್ರಿಗೆ ಭೂವಿ ಸಮಾಜದವರಿಗೆ ಎಲ್ಲರಿಗೆ ಒಳಗೊಂಡು ಪ್ರೀತಿ ವಿಶ್ವಾಸದಿಂದನೇ ನಾವು ಮಾತಾಡ್ಕೊಂಡು ಬಂದೀವಿ. ನೀವು ಯಾವ ಕಾರಣಕ್ಕಾಗಿ ಉದ್ದೇಶಕ್ಕಾಗಿ ಮಾದಗ ಅನ್ನೋ ಪದವನ್ನು ಯೂಸ್ ಮಾಡಿದ್ದೀರಿ, ಆ ಪದವನ್ನು ಅಸಂವಿಧಾನಿಕ ಪದ. ಕೂಡಲೇ ನೀವು 24 ಗಂಟೆಗಳ ಕಾಲದೊಳಗೆ ನೀವು ಕ್ಷಮೆ ಯಾಚಿಸಬೇಕು ಸಮಾಜಕ್ಕೆ ಮೀಡಿಯಾದ ಮುಖಾಂತರ. ಇಲ್ಲದಿದ್ದರೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ಸಮಾಜದ ನಮ್ಮೆಲ್ಲ ಒಕ್ಕೂಟದವರು ಒತ್ತಾಯಿಸಬೇಕಾಗ್ತದೆ. ಈ ಒಂದು ಕೋಮುಗಲಭೆಗಳಿಗೆ ಪ್ರಚೋದನೆ ನೀಡ್ತಕ್ಕಂಥ ಮಾತುಗಳನ್ನು ಆಡ್ದೇನೆ ಇನ್ನು ಮುಂದೆ ಯಾರೇ ಆದರೂ ಕೂಡ ಆ ಥರ ಹೇಳಿಕೆ ಸರಿ ಇರೋದಿಲ್ಲ. ಹೋರಾಟ ಮಾಡಿರಿ, ಆ ಹಂತ ಒಳಗೆ ಎಲ್ಲರಿಗೆ ಅವಕಾಶ ಇರ್ತದೆ. ಆದರೆ ಈ ಥರ ಅವಹೇಳನ ಮಾತುಗಳು ಆಡೋದು ಸರಿಯಲ್ಲ ಅಂತಕ್ಕಂಥದ್ದು ಇವತ್ತು ಕುಮಾರ್ ನಾಮದೇವ್ ಚೌಹಾಣ್ ಅವರಿಗೆ 24 ತಾಸಿನ ಒಂದು ಗಡುವು ನೀಡಿರ್ತೀವಿ. ಇನ್ನು ಅನೇಕ ನಮ್ಮ ಸಮಾಜ ಮುಖಂಡರು ಇದ್ರ ಬಗ್ಗೆ ಮಾತನಾಡೋರಿದ್ದಾರೆ. जय हिंद जय कर्नाटक। किस बात की नाराजगी कुमार चौहान के स्टेटमेंट को लेकर क्या कहना चाहेंगे? कल जो इंटरनल रिजर्वेशन के बारे में उनका जो एक स्टेटमेंट हो गया, वो स्टेटमेंट में वो जो है गलत लफ्ज़ बोल दिए। हमारे कम्युनिटी को जो है मादिगा मादरू बोलते। मादिगा बोलना जो गलत लफ्ज़ है, वो लफ्ज़ जो यूज़ करते हैं उसके खिलाफ सख्त कार्रवाई होती है कानूनी। इसके लिए आप जो है एक बंजारा समाज के बड़े मुखंड है, आप लफ्ज़ बात करने से पहले 100 बार सोचना चाहिए। आप पॉलिटिकली है, सब कुछ है, जबकि आपको क्या भी नॉलेज नहीं, क्या बात कर रहे हैं आप, उसमें तो सोचो क्या बात करें आप। 18% है, 18% किसको था? 18% था जब भी एससी को 15 था, एसटी को 3 था। आज जो 17% है खाली एससी को 17 है और 7% एसटी को है। आप जानकारी लो अच्छी तरह बात करने से पहले। इसके लिए हमारे कम्युनिटी को जो आप गलत लफ्ज़ भी यूज़ करें वो ठेस पहुंचाई गई। हाँ, ठेस पहुंचाई गई। उसके लिए आप जो है क्षमा 24 घंटे में क्षमा याचना करना, या तो जो है आपके ऊपर कानूनी कार्रवाई किया जाएगा। 24 घंटे के बाद हमारे समाज वाले सब मिलके आपके खिलाफ एफआईआर करेंगे। जी सर, आपके क्या विचार है कुमार चौहान के कल के उस स्टेटमेंट पर जिसमें आपके समाज को हमने सुना है कि ठेस पहुंची है? जी, ನಿನ್ನೆ ನಡೆದಂಥ ಒಂದು ಸಮಾಜದ ಮುಖಂಡರ ಒಂದು ಸಭೆಯಲ್ಲಿ ಕುಮಾರ್ ಚೌಹಾಣ್ ಅವರು ಮಾದಗ ಎಂಬ ಶಬ್ದವನ್ನು ಅವಹೇಳನವಾದಂಥ ಶಬ್ದವನ್ನು ಬಳಸಿ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ಕಳಂಕ ತರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ. ಇದು ಒಬ್ಬ ಹಿರಿಯ ನಾಯಕರಾಗಿದ್ದು
ಬಂಜಾರ ಸಮಾಜದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿ ಬೆಳೆದಂಥ ಒಬ್ಬ ನಾಯಕರಾಗಿ ಇಂಥ ಒಂದು ಮಾದಿಗ ಜನಾಂಗಕ್ಕೆ ಅವಹೇಳನವಾದಂಥ ಹೇಳಿಕೆ ಕೊಡಬಾರದಾಗಿತ್ತು. ಯಾಕಂದರೆ ಮಾದಿಗ ಅಂತಕ್ಕಂಥದ್ದು ಏಕವಚನದಲ್ಲಿ ಬಳಸಿರ್ತಕ್ಕಂಥ ಶಬ್ದ. ಅದಕ್ಕೆ ಈ ಕೂಡಲೇ ಏನಂತಂದರೆ ಕುಮಾರ್ ಚವ್ಹಾಣ್ ಅವರು ನಮ್ಮ ಮಾದಿಗ ಜನಾಂಗಕ್ಕೆ ಕ್ಷಮೆಯನ್ನು ಯಾಚಿಸಬೇಕು. ಒಂದು ವೇಳೆ ಕ್ಷಮೆ ಯಾಚಿಸದಿದ್ದರೆ ನಾವು ಇಡೀ ಸಮಾಜವನ್ನು ತೆಗೆದುಕೊಂಡು ಏನಂದರೆ ಅವರ ವಿರುದ್ಧ FIR ದಾಖಲಿಸಲಿಕ್ಕೆ ನಾವು ಹಿಂಜರಿದಿಲ್ಲ ಅಂತಕ್ಕಂಥ ಮಾತನ್ನು ಈ ಪತ್ರಿಕೆ ಮುಖಾಂತರ, ಮಾಧ್ಯಮ ಮುಖಾಂತರ ತಿಳಿಸ್ತೇವೆ. ಯಾಕಂದರೆ ಒಳ ಮೀಸಲಾತಿ ಕೇಳ್ತಕ್ಕಂಥ ಅಧಿಕಾರ ಎಲ್ಲ ಜನಾಂಗಕ್ಕಿದೆ. ಕೇಳ್ರಿ, ಅದು ಸಂವಿಧಾನಾತ್ಮಕವಾದಂಥ ಹಕ್ಕು ಇದೆ ಕುಮಾರ್ ಚವ್ಹಾಣ್ ಅವರೇ. ಆದರೆ ಮಾದಿಗ ಅಂತಕ್ಕಂಥ ಏಕವಚನೆಯನ್ನು ಯೂಸ್ ಮಾಡಿದ್ದೀರಿ, ಅದು ಕಾನೂನಾತ್ಮಕವಾದಂಥ ನಿಮಗೆ ಏನಂದ್ರೆ ಕ್ರಮ ತೆಗೆತಕ್ಕಂಥ ಒಂದು ಶಬ್ದವಾಗಿದೆ. ಅದಕ್ಕಾಗಿ ಯಾವುದೇ ಒಂದು ನೀವು ಹಿರಿಯರಾಗಿದ್ದೀರಿ, ಸಮಾಜದಲ್ಲಿ ಏನಂದ್ರೆ ನುರ್ತೀರಿ, ರಾಜಕೀಯವಾಗಿ ನುರ್ತೀರಿ, ಎಲ್ಲ ರಂಗದಲ್ಲಿ ನುರ್ತೀರಿ, ಅದನ್ನು ಕೂಡ ಬೇರೊಬ್ಬರು ಮಾಡಿದ್ರೆ ನೀವು ಹಿರಿಯರಾಗಿ ಬೇರೊಬ್ಬರಿಗೆ ಹೇಳಬೇಕು. ಅದು ಬಿಟ್ಟು ನೀವು ಮಾದಿಗ ಅಂತಕ್ಕಂಥ ಏಕವಚನೆಯನ್ನು ಯೂಸ್ ಮಾಡಿದಿರಿ ಶಬ್ದ, ಅದು ನಮ್ಮ ಸಮಾಜಕ್ಕೆ ಒಂದು ಭಾಳಷ್ಟು ನೋವುಂಟಾಗಿದೆ. ಅದಕ್ಕಾಗಿ ನಮ್ಮ ಸಮಾಜದ ಎಲ್ಲ ಕಿರಿಯರು ಕೂಡ ನಿಮ್ಮ ವಿರುದ್ಧ ನಾವು ಖಂಡನೀಯವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಕೂಡಲೇ ನೀವೇನೆಂದರೆ ನಮ್ಮ ಮಾದಿಗ ಸಮಾಜಕ್ಕೆ ಕ್ಷಮೆಯನ್ನು ಯಾಚಿಸಬೇಕು. ಒಂದು ವೇಳೆ 24 ಗಂಟೆಗಳ ಒಳಗಾಗಿ ನೀವು ಕ್ಷಮೆ ಯಾಚಿಸ್ತಿದ್ದರೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ನಿಮಗೆ ಕಾನೂನು ಆತ್ಮಕವಾಗಿ ನಾವು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧಿದ್ದೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಪಡಿಸ್ತೇನೆ. जय मादिगा, जय मादिगा, जय मादिगा, जय मादिगा। जैसे कि आपने जाना, शाहबाद कांग्रेस नेता कुमार चव्हाण ने अपने स्टेटमेंट में मादिगा समाज को मादिगा कहने पर मादिगा समाज के लोग निराश। मादिगा समाज के लोगों का कहना 24 घंटे में कुमार चव्हाण को मांगनी होगी माफ़ी। अगर माफ़ी नहीं मांगी गई तो कुमार चव्हाण पे FIR दर्ज किया जाएगा। तो आप इसी तरह देखते रहिए TRT। अब हम आपके बीच इसी तरह आते रहेंगे।